ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಸುಪ್ರೀತ್ ಅಂತ ಸ್ವಾಮಿ ತಮಗೆ ಪರಿಚಯ ಮಾಡ್ತಾ ಇರುವಂತಹ ಜಾಗ ಇರೋದು ಮೈಸೂರು JP ನಗರ ರಿಂಗ್ ರೋಡಲ್ಲಿರುವಂತಹ ಜಡ್ಜ್ ಕ್ವಾರ್ಟರ್ಸ್. ಮೈಸೂರು JP ನಗರ ರಿಂಗ್ ರೋಡಲ್ಲಿರುವಂತಹ ಜಡ್ಜ್ ಕ್ವಾರ್ಟರ್ಸ್ ಹಿಂಭಾಗದಲ್ಲಿರುವಂತಹ ಒಂದು ಮೂಡ ಅಪ್ರೂವ್ಡ್ ಲೇಔಟ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಒಂದು ಖಾಸಗಿ ಬಡಾವಣೆಯಲ್ಲಿ 3050 ನಾರ್ತ್ ಫೇಸಿಂಗ್ ಸೈಟ್ ನಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಹೋಗ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ನನ್ನ ಹಿಂಭಾಗದಲ್ಲಿ ಫಸ್ಟ್ ಕಾಣಿಸಿದ್ದು ಈ ಲೇಔಟ್ಗೆ ಸಂಬಂಧಪಟ್ಟಿರುವಂತಹ ಉದ್ಯಾನವನ ಪಾರ್ಕ್. ಇದು ಯಾವ ಲೇಔಟಲ್ಲಿ ಸೈಟ್ಸ್ ಎಲ್ಲಿಗೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಹೊಂದಿಕೊಂಡಿರುವಂತಹ ಪಾರ್ಕ್ ಇದು. ಈಗ ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ ಎಷ್ಟು ಕಿಲೋಮೀಟ್ರಲ್ಲಿದೆ ಅಂತಂದರೆ ಅಬೌಟ್ 8.5 ಕಿಲೋಮೀಟ್ರ್. ಮೈಸೂರು JP ನಗರ ಆದ ನಂತರ ರಿಂಗ್ ರೋಡ್ ಒಳಗಿರುವಂತಹ ಲೇಔಟ್ ಇದು. ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು JP ನಗರ ರಿಂಗ್ ರೋಡ್ ಹೊಂದಿಕೊಂಡಿರುವಂತಹ ಲೇಔಟ್ ಆಗಿರುತ್ತೆ. ಜಡ್ಜ್ ಕ್ವಾರ್ಟರ್ಸ್ ಹಿಂಭಾಗದಲ್ಲಿರುವಂತಹ ಮೂಡ ಅಪ್ರೂವ್ಡ್ ಲೇಔಟು. ಮೈಸೂರು ಪ್ಯಾಲೇಸ್ ಇರ್ಬೋದು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡ್, ದೇವರಾಜ್ ರೋಡ್ ರಸ್ತೆ, ಮೈಸೂರು ಹೃದಯ ಭಾಗವಾಗಿರುವಂತಹ ಏನು ಜಾಗ ಇದೆ ಅಲ್ಲಿಂದ ಅಬೌಟ್ ಇಲ್ಲಿಗೆ 8.5 ಕಿಲೋಮೀಟರ್ಸ್, 8.5 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಸೊ ಇವಾಗ ತಮಗೆ ಏನು ಸೈಟನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಸೈಟು. ಇದೆ ಗ್ರೀನ್ ಕಲರ್ ಮ್ಯಾಟ್ ಏನು ಈಗ ಫಿಕ್ಸ್ ಮಾಡಿದ್ದಾರೆ. 30,50,500 ಸ್ಕ್ವೇರ್ ಫೀಟ್ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, 30-50. ದಿಸ್ ಇಸ್ ಎ ನಾರ್ತ್ ಫೇಸಿಂಗ್ ಸೈಟ್. 30-50 ಮೆಷರ್ಮೆಂಟು, 30-50 ಮೆಷರ್ಮೆಂಟಲ್ಲಿ ಇರುವಂತಹ ನಿವೇಶನ. ನಾನು ಸೈಟ್ನ ತೋರಿಸ್ದೆ ಸುತ್ತಮುತ್ತಲು ಕ್ಲಿಯರಾಗಿ ತಮ್ಮೆಲ್ಲರಿಗೂ ಗೊತ್ತಾಗಲಿ ಅಂತ ಏನಕ್ಕೆ ತೋರಿಸ್ತೀನಿ ಅಂದರೆ, ಮನೆಗಳಾಗಿದೆಯಾ ಅನ್ನೋ ಒಂದು ಸಂದೇಹ ಇರುತ್ತೆ, ಡೌಟ್ ಇರುತ್ತೆ. ನಾವು ಈ ಸೈಟ್ ತೊಗೊಂಡ್ರೆ ಸುತ್ತಮುತ್ತ ಮನೆ ಇದೆಯಾ, ಮನೆಗಳಾಗಿದೆಯಾ, ಜನ ವಾಸ ಇದ್ದಾರಾ, ನೀರಿನ ವ್ಯವಸ್ಥೆ ಏನಾಗಿದೆ, ಒಳಚರಂಡಿ ವ್ಯವಸ್ಥೆ ಇದೆಯಾ, ಓಡಾಡ್ತಾ ಇದ್ದಾರಾ ಜನ ಅನ್ನೋ ಡೌಟ್ ಇರುತ್ತೆ. ನೋಡಿ, ಭಾಳ ಕಾಮ್ ಆಗಿರುವಂತಹ ಏರಿಯಾ. ನಾನು ಇದನ್ನು ಲೈವ್ ಆಗಿ ಶೂಟಿಂಗ್ ಮಾಡ್ತಾ ಇರುವಂಥದ್ದು. ಐ ಹ್ಯಾವ್ ನಾಟ್ ಇದನ್ನು ಎಡಿಟ್ ಮಾಡಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿರುವಂಥ ವಿಡಿಯೋ ಅಲ್ಲ. ಲೊಕೇಶನಲ್ಲಿ ನಿಂತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಮನೆಗಳು ಇರುವಂಥದ್ದು ಪ್ರಾಬ್ಲಿ ಈ ರೋಡಲ್ಲಿ ಒಂದು 5-6 ಸೈಟ್ ಮಿಕ್ಕಿರ್ಬೋದು. ಇನ್ನೆಲ್ಲ ನಿವೇಶನಗಳಲ್ಲಿ ಮನೆ ಕಟ್ಕೊಂಡು ಜನ ವಾಸ ಇದ್ದಾರೆ. ಈಗ ನಾನು ವಾಸ ಇದ್ದಾರೆ ಅಂದ ತಕ್ಷಣ ಒಂದೇನು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತಂದರೆ, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಇವೆಲ್ಲ ಇರುವಂತಹ ಏರಿಯಾ ಆಗಿರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಡೌಟ್ ಆನ್ ದ ಬೇಸಿಕ್ ಕಮ್ಯುನಿಟಿ ಪಾರ್ಟ್. ಇವತ್ತೇ ಮೈಸೂರಲ್ಲಿ ಮನೆ ಕಟ್ಕೋಬೇಕು ಅಂತ ಇದ್ದೀವಿ. ನೋಡಿ, ಪಕ್ಕದ ರೋಡು ಸಹ ತೋರಿಸ್ತೀನಿ. ಇದೇ ಲೇಔಟ್ಗೆ ಸಂಬಂಧಪಟ್ಟಿರುವಂತಹ ಇನ್ನೊಂದು ರಸ್ತೆ. ಸೊ ಎಲ್ಲ ಜನ ಇರೋದ್ರಿಂದ ನಿಮಗೆ ಇಲ್ಲಿ ತಾವು ಒಂದು ಪೋರ್ಷನ್ ನಾವು ಹೊದ್ಕೊಂಡು ಇನ್ನೊಂದು 2 ಪೋರ್ಷನ್ ಮನೆ ಕಟ್ಟಿ ಬಾಡಿಗೆ ಕೊಡ್ಬೋದಾ? ಹೌದು, ಇಲ್ಲಿ ಭಾಳಷ್ಟು ಜನ ನಿವೇಶನಗಳಲ್ಲಿ ಮನೆ ಕಟ್ಟಿ ಬಾಡಿಗೆಗೆ ಸಹ ಕೊಟ್ಟಿದ್ದಾರೆ. ಸೊ ಬಾಡಿಗೆ ರೆಂಟಲ್ ಇನ್ಕಮ್ಮು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಮೈಸೂರು ವಿವೇಕಾನಂದ ನಗರ ಸರ್ಕಲ್ ಒಂದು ಭಾಗದಲ್ಲಿದೆ. ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ 3.5 4 ಕಿಲೋಮೀಟರ್ ಆಗುತ್ತೆ. JP ನಗರ ನಾವು ಗೊಬ್ಬಳಿ ಮರ ಪೊಲೀಸ್ ಸ್ಟೇಷನ್ನು, ಅಕ್ಕ ಮಹಾದೇವಿ ಸ್ಟ್ಯಾಚು ಆ ಕಡೆಗೆ ಎಷ್ಟು ದೂರ ಆಗುತ್ತೆ? ಅದು ಅಷ್ಟೇ 3.5 ಕಿಲೋಮೀಟರ್ ಆಗುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇದ್ದು 30-50 ಮೈಸೂರು ಶ್ರೀರಾಮ್ಪುರ ಒಂದು ಕಡೆ, JP ನಗರ ಇನ್ನೊಂದು ಕಡೆ. ಇದೆರಡೂ ಮಧ್ಯದಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲೇಔಟಲ್ಲಿ ನಿವೇಶನ ಸೇಲ್ಗಿದೆ. ಇದು ಪಾರ್ಕ್ ಒಮ್ಮೆ ತೋರಿಸ್ತೀನಿ. ವೆಲ್ ಮೇಂಟೈನ್, ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರುವಂಥ ಹಚ್ಚ ಹಸಿರಾಗಿರುವಂತಹ ಪಾರ್ಕ್ ಇದು. ಇದೇ ರೋಡಲ್ಲಿ ಸೈಟ್ ಇರುವಂಥದ್ದು. ಇದರ ಡಿಸ್ಕ್ರಿಪ್ಷನಲ್ಲಿ ಅಂದರೆ ಕೆಳಭಾಗದಲ್ಲಿ ನಾನು ಕ್ಲಿಯರಾಗಿ ಇದರ ಸೆಲ್ಲಿಂಗ್ ರೇಟನ್ನು ಮೆನ್ಷನ್ ಮಾಡಿರ್ತೀನಿ. ಅಂದರೆ ಮಾರಾಟಕ್ಕೆ ಇಟ್ಟಿರುವಂತಹ ನಿವೇಶನದ ರೇಟ್ ಎಷ್ಟು ಅಂದರೆ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಇದನ್ನು ಫೋನ್ ಮಾಡಿ, ಯು ವಾಂಟ್ ಟು ಡೈರೆಕ್ಟ್ಲಿ ಟಾಕ್ ಟು ದ ಓನರ್ ಆ್ಯಂಡ್ ಬೈ ಸೈಟ್, ಎಸ್ ಪಾಸಿಬಿಲಿಟಿ ಇದೆ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತಗೊಂಡು ನಾನು ಮೈಸೂರಿನ ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್.